ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ಟುಡೇ ವಿಡಿಯೋ. ಈ ಭೂಲೋಕದಲ್ಲಿ ಧರ್ಮ ಪಾಲನೆ ಮಾಡುವುದರ ಮಹತ್ವವನ್ನು ಪ್ರತಿಯೊಬ್ಬ ಜೀವಿಗೂ ತಿಳಿದುಕೊಳ್ಳಲೇಬೇಕು. ನಿತ್ಯದ ಚಟುವಟಿಕೆಗಳಲ್ಲಿ ಕೆಲವೊಂದು ನಿಯಮಗಳು, ಆಚರಣೆಗಳು, ಸಮಯ ಪಾಲನೆ ಇವು ಅತ್ಯಂತ ಅಗತ್ಯ. ವಿಶೇಷವಾಗಿ ಸ್ನಾನ, ಪೂಜೆ, ದೀಪ ಹಚ್ಚುವುದು ಇವು ಇಂದ್ರಿಯ ಶುದ್ಧಿಗೆ ಮಾತ್ರವಲ್ಲ, ಮನಸ್ಸಿನ ಶುದ್ಧೀಕರಣಕ್ಕೂ ಕಾರಣ ಆಗುತ್ತೆ. ಆದರೆ ಕಾಲದಲ್ಲಿ ತಪ್ಪು ಬಂದರೆ ಅದು ಫಲದ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಅದೇ ಕಾರಣಕ್ಕೆ ಹಳೆಯದರಿಂದ ಹೇಳಲ್ಪಟ್ಟ ಒಂದು ಮಹತ್ವಪೂರ್ಣವಾದ ಮಾತು, ಈ ಸಮಯದ ನಂತರ ಸ್ನಾನ ಮಾಡಿ ದೀಪ ಹಚ್ಚಿದ್ರೆ ಅಷ್ಟದರಿದ್ರ ಶವ ಸ್ನಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಇದು ಅನೇಕ ಪೌರಾಣಿಕ ಮತ್ತು ತಂತ್ರಶಾಸ್ತ್ರೀಯ ಮತ್ತು ದೈನಂದಿನ ಜೀವನದ ನಿಯಮಗಳಲ್ಲಿ ದೃಢವಾಗಿದೆ. ಇನ್ನು ಈ ಮಾತಿಗೆ ಆಧಾರವಾದ ಅರ್ಥಗಳೇನು ಅಂತ ಕೇಳೋದಾದ್ರೆ, ಏಕೆ ಅಷ್ಟದರಿದ್ರ ಬರುತ್ತೆ, ಯಾವ ಸಮಯದ ನಂತರ ಸ್ನಾನ ಮಾಡಬಾರದು, ದೀಪ ಹಚ್ಚಬಾರದು, ಇದು ಎಲ್ಲ ಮನೆಗಳಲ್ಲಿ ಪಾಲಿಸಬೇಕಾದ ಒಂದು ಧಾರ್ಮಿಕ ನಿಯಮ. ಸಂಧ್ಯಾಕಾಲ, ರಾತ್ರಿ ಕಡೆಯ ಭಾಗ, ವಿಶೇಷವಾಗಿ ರಾಹುಕಾಲ, ಯಮಗಂಡ ಕಾಲ, ಅಷ್ಟಮಿ, ಅಮಾವಾಸ್ಯೆ ರಾತ್ರಿಗಳು ಇವೆಲ್ಲ ಸಮಯಗಳಲ್ಲಿ ದೀಪ ಹಚ್ಚುವುದು ಅಥವಾ ಸ್ನಾನ ಮಾಡುವುದನ್ನು ಹಿಂದೂ ಧರ್ಮ ಬಹಳ ಎಚ್ಚರಿಕೆಯಿಂದ ನೋಡುತ್ತೆ. ಸಂಧ್ಯಾಕಾಲದ ನಂತರ ಸ್ನಾನ ಮಾಡೋದ್ರಿಂದ ದೇಹದ ಶಕ್ತಿ ಕ್ಷೀಣಿಸುತ್ತೆ ಎಂಬ ಒಂದು ನಂಬಿಕೆ ಕೂಡ ಇದೆ. ಈ ಸಮಯದಲ್ಲಿ ದೇವತೆಗಳು ತಮಗೆ ಮೀಸಲಾದ ಕಾಲವನ್ನು ಮುಗಿಸಿ ತಮ್ಮ ಲೋಕಗಳಿಗೆ ಹಿಂದಿರಿಸುವ ಸಮಯ. ಆದ್ದರಿಂದ ಇಂತಹ ಸಮಯಗಳಲ್ಲಿ ಯಾವುದೇ ಪೂಜಾ ಕರ್ಮ, ದೀಪ ಹಚ್ಚುವುದು ಅಥವಾ ಶುದ್ಧತೆಯ ಕೆಲಸಗಳು ಮಾಡಬಾರದು. ಈ ಸಮಯದಲ್ಲಿ ಮಾಡಲಾಗುವ ಸ್ನಾನ ಶವ ಸ್ನಾನಕ್ಕೆ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ. ಇದೇ ಅದರ ತಾತ್ಪರ್ಯ ಕೂಡ ಆಗಿದೆ. ಹಿಂದೆ ಮಹಾಭಾರತದಲ್ಲಿಯೂ ಕೂಡ, ರಾಮಾಯಣದಲ್ಲಿಯೂ ಕೂಡ ರಾತ್ರಿ ಕಾಲದ ಧಾರ್ಮಿಕ ಕರ್ಮಗಳನ್ನು ಎಡವಟ್ಟಾಗಿ ಮಾಡಿದ ಪುರುಷರಿಗೆ ಸಂಭವಿಸಿದ ಅನಿಷ್ಟ ಪರಿಣಾಮಗಳ ಬಗ್ಗೆ ಹಲವಾರು ಉದಾಹರಣೆಗಳು ಕೂಡ ಇವೆ. ಶಿವಪುರಾಣದಲ್ಲಿ ಒಂದು ಕತೆ ಕೂಡ ಇದೆ. ಕಾಶಿ ನಗರದಲ್ಲಿ ಇಂದಿರಾ ಎಂಬ ಒಂದು ಹೆಣ್ಣು ಮಗು ಸಂಧ್ಯಾ ದಾಟಿದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿದ್ಲು. ಇನ್ನು ಪತಿಯ ಆಯುಷ್ಯಕ್ಕೆ ಅದು ವಿಪರೀತ ಪರಿಣಾಮ ಉಂಟು ಮಾಡಿತು. ನಂತರ ಋಷಿಗಳ ಶಾಪದಿಂದ ಆಕೆ ದೀರ್ಘಕಾಲದ ತನಿಖೆಯಲ್ಲಿ ತೊಡಗಬೇಕಾಯಿತು. ಹೀಗಾಗಿ ಸ್ನಾನ ಮಾಡೋದಕ್ಕೂ ಕೂಡ ಒಂದು ಶುದ್ಧ ಸಮಯ ಅಂತ ಇದೆ. ಪೂಜಾ ಕರ್ಮ ಮಾಡುವ ಮುನ್ನ ದೇಹ ಶುದ್ಧವಾಗಿರಬೇಕು. ಆದರೆ ಆ ಶುದ್ಧತೆಗೆ ಸಮಯದ ಅನುಕರಣೆ ಕೂಡ ಜೋಡಣೆ ಆಗಿರಬೇಕು. ದಿನದ ಮೊದಲ ಭಾಗ ಬ್ರಹ್ಮ ಮುಹೂರ್ತ, ನಂತರ ಮುಂಜಾನೆ, ಮಧ್ಯಾಹ್ನದ ಒಳಗೆ ಈ ಸಮಯಗಳು ಸ್ನಾನಕ್ಕೆ ಯೋಗ್ಯ. ಆದರೆ ಸಾಯಂಕಾಲದ ನಂತರ ಅಥವಾ ರಾತ್ರಿ 7 ಗಂಟೆ ದಾಟಿದ ಮೇಲೆ ಸ್ನಾನ ಮಾಡಿದರೆ ಅದು ಪಾಪಕ್ಕೆ ಸಮಾನ ಅಂತ ಅರ್ಥ. ಮನೆಗೆ ದುಷ್ಟಶಕ್ತಿಗಳ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ದುಷ್ಟಶಕ್ತಿಗಳಿಗೆ ಬಾಗಿಲು ತೆರೆದಂತೆ ಅಂತ ಹೇಳಬಹುದು. ದೀಪ ಹಚ್ಚುವುದು ಇದು ದೇವರ ದರ್ಶನದ ಮೊದಲ ಬೆಳಕು. ದೀಪವೇ ಲಕ್ಷ್ಮೀ ದೇವಿಯ ನೆಲೆ. ಆದರೆ ರಾತ್ರಿ ಸಮಯದಲ್ಲಿ ದೀಪ ಹಚ್ಚಿದರೆ ಅದು ಕುಲದ ಪಿತೃಗಳು ಇಲ್ಲವೇ ಯಮದೂತರನ್ನು ಆಕರ್ಷಣೆ ಮಾಡುತ್ತೆ. ಇಂತಹ ಬೆಳಕಿನಲ್ಲಿ ದೇವರ ನೆನವಿಕೆ ಮಾಡುವುದು ನಿಷ್ಪ್ರಯೋಜಕ. ಇದರ ಪರಿಣಾಮವಾಗಿ ಮನೆಯ ದುರಂತಗಳು ಜಾಸ್ತಿ ಆಗ್ತಾನೆ ಹೋಗ್ತವೆ. ಹಣಕಾಸಿನ ಹಿನ್ನಡೆ, ಆರೋಗ್ಯ ಸಮಸ್ಯೆಗಳು, ಮನೆಯೊಳಗನ ಕಲಹಗಳು, ಜಗಳಗಳು ಇವು ಅಷ್ಟದರಿದ್ರದ ಲಕ್ಷಣಗಳು. ಈ ಅಷ್ಟದರಿದ್ರಗಳು ಯಾವುವು ಎಂಬುದನ್ನು ಶಾಸ್ತ್ರಗಳು ವಿವರವಾಗಿ ಹೇಳ್ತವೆ. ಆಧ್ಯಾತ್ಮಿಕ ದರಿದ್ರತೆ, ಶಾರೀರಿಕ, ಮಾನಸಿಕ, ಹಣಕಾಸು, ಸಾಂಸಾರಿಕ, ಪೌತ್ರಿಯ ಒಂದು ದುರಸ್ಥಿತಿ ಅಂದರೆ ಮಕ್ಕಳಾಗದೇ ಇರೋದು, ಕರ್ಮದ ಪ್ರತಿಕೂಲತೆ ಇವು ಎಲ್ಲ ಸೇರಿ ಅಷ್ಟದರಿದ್ರ ಅಂತ ಕರೀತಾರೆ. ಇನ್ನು ಹೆಚ್ಚು ಜನ ಈ ನಿಯಮಗಳನ್ನು ತಿರಸ್ಕಾರ ಮಾಡ್ತಾರೆ. ಅಯ್ಯೋ, ನನಗೆ ಸಮಯ ಸಿಕ್ಕದೇ ಇಲ್ಲ, ಸಂಜೆ 8 ಗಂಟೆಗೆ ಸ್ನಾನ ಮಾಡಿದ್ರೆ ಆಯಿತು, ಅಥವಾ ನಾನು ಕೆಲಸದಿಂದ ಬರ್ತಾ ತಡವಾಗಿ ದೀಪ ಹಚ್ತೀನಿ, ಹೀಗೆ ಎನ್ನುವವರು ಇದ್ದೇ ಇರ್ತಾರೆ. ಆದರೆ ಈ ದೋಷಗಳು ಸಣ್ಣದಂತ ಲೈಟಾಗಿ ಏನಾದರೂ ತೆಗೆದುಕೊಂಡ್ರೆ ದೀರ್ಘಕಾಲದಲ್ಲಿ ಅದರ ಪರಿಣಾಮಗಳು
ತುಂಬ ಜಾಸ್ತಿ ಆಗಿರ್ಬೋದು. ಜೀವನದಲ್ಲಿ ನೆಮ್ಮದಿ ಹೊರಟೋಗುತ್ತೆ. ಪ್ರಯತ್ನ ಮಾಡ್ತಾ ಇದ್ರೂ ಫಲ ಸಿಗೋದಿಲ್ಲ. ವ್ಯವಹಾರದಲ್ಲಿ ನಷ್ಟ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡಚಣೆ, ಕುಟುಂಬದಲ್ಲಿ ಕಲಹ, ಇವೆಲ್ಲವೂ ಕೂಡ ದೀಪದ ಮತ್ತು ಸ್ನಾನದ ಸಮಯದಲ್ಲಿ ಈ ಥರ ತಪ್ಪು ಮಾಡೋದ್ರಿಂದ ಉಂಟಾಗುತ್ತೆ. ಹೀಗಾಗಿ ಶಾಸ್ತ್ರ ವಚನಗಳನ್ನು ಆಧಾರವಾಗಿಟ್ಕೊಂಡು ಜೀವನ ನಡೆಸಬೇಕು. ಹಳೆಯದರ ಮಾತು ಕೇಳಬೇಕು. ಹಳೆಯವರು ಅಂದರೆ ನಮ್ಮ ಯಜಮಾನರು, ದೊಡ್ಡವರು ಏನು ಹೇಳಿದ್ದಾರೆ ಅದೆಲ್ಲವೂ ಕೂಡ ಒಳ್ಳೆಯದೇ. ನಿತ್ಯ ದೀಪ ಹಚ್ಚುವ ಮೊದಲು ಸ್ನಾನ ಮಾಡುವುದು, ಆದರೆ ಸಂಜೆ 6 ಗಂಟೆಯ ಒಳಗೆ ಮಾಡಬೇಕು. ನಂತರ ಸ್ನಾನ ಮಾಡಬೇಕಾದ್ರೆ ಅದು ನಿಷೇಧ. ಒಂದು ಕಾಲ ಸ್ನಾನ ಮಾಡೋ ಹಾಗಿಲ್ಲ. ದೀಪ ಹಚ್ಚಬೇಕಾದ್ರೆ ಅದು ಪ್ರಭಾತ ಅಥವಾ ಸಂಧ್ಯೆ ಸಮಯದಲ್ಲಿ ಮಾತ್ರ. ಯಮಗಂಟೆ ದಾಟಿದ ಮೇಲೆ ಹಚ್ಚಿದರೆ ಅದು ಪಿತೃಗಳಿಗೆ ಅರ್ಪಿಸಿದಂತೆ. ಇದಲ್ಲದೆ ಶವಸ್ನಾನ ಅಂತಂದ್ರೆ ಮೃತ ಶರೀರವನ್ನು ತೊಳೆದಂತೆ. ಅದು ತ್ಯಾಜ್ಯ ಶಕ್ತಿಗೆ ಸಂಬಂಧಪಟ್ಟ ಶುದ್ಧೀಕರಣ ಅಂತ ಅರ್ಥ. ಬದುಕಿರುವ ಜೀವಿಗೆ ಆ ರೀತಿಯ ಸ್ನಾನ ಶ್ರೇಯಸ್ಕರವಲ್ಲ. ಸಾವು ಬದುಕಿರುವವರಿಗೂ ದೇಹ ಶುದ್ಧಿಯ ಜೊತೆಗೆ ಮನಸ್ಸು ಶುದ್ಧವಾಗಿರಬೇಕು. ಅದಕ್ಕಾಗಿ ಸಮಯದ ಎಚ್ಚರಿಕೆ ಇರಬೇಕು. ಶಾಸ್ತ್ರಗಳ ಪ್ರಕಾರ ರಾತ್ರಿ ಸಮಯದಲ್ಲಿ ಸ್ನಾನ ಮಾಡುವವರಿಗೆ ಪಿತೃಶಾಪ ಬರುವ ಸಾಧ್ಯತೆ ಬಹಳ ಇರುತ್ತೆ. ಅವರ ಕುಲದ ಪಿತೃಗಳು ಕೋಪಗೊಂಡು ವಂಶದ ಶಾಂತಿಗೆ ಅಡಚಣೆ ತರ್ತಾರೆ. ಮನೆಯ ದ್ರವ್ಯ ಎಲ್ಲವೂ, ಆಸ್ತಿ ಎಲ್ಲವೂ ನಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ದಿನದ ನಿಗದಿತ ಸಮಯಗಳಲ್ಲಿ ಮಾಡುವ ಧಾರ್ಮಿಕ ಕರ್ಮಗಳೇನಿದ್ದಾವೆ ದೇವರು ಅನುಗ್ರಹ ನೀಡ್ತಾರೆ. ಅಶುದ್ಧ ಕಾಲದಲ್ಲಿ ಮಾಡಿದ ಒಂದು ಹೂವಿನ ಅರ್ಪಣೆ ಕೂಡ ಸ್ವೀಕಾರ ಆಗೋದೇ ಇಲ್ಲ. ಇನ್ನು ದೀಪದ ಬೆಳಕು ಕೂಡ ಕತ್ತಲಿನಲ್ಲಿ ಶಕ್ತಿಯನ್ನು ಹರಡದೆ ದುಶ್ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಹೀಗಾಗಿ ದೀಪ ಹಚ್ಚುವುದು ಎಂದರೆ ಕೇವಲ ದೀಪ ಹಚ್ಚೋದು ಅಷ್ಟೇ ಅಲ್ಲ, ಅದು ಒಂದು ದೇವೋತ್ತಮ ಕ್ರಿಯೆ ಕೂಡ ಹೌದು. ಇದನ್ನ ಇಂದು ಬಹುಪಾಲು ಜನ ನೆಗ್ಲೆಕ್ಟ್ ಮಾಡ್ತಾರೆ. ವಿಶೇಷವಾಗಿ ನಗರಗಳಲ್ಲಿ ಕಾಲದ ಕೊರತೆ, ಕೆಲಸದ ಒತ್ತಡದಿಂದಾಗಿ ಇಂತಹ ಶಾಸ್ತ್ರ ಪದ್ಧತಿಗಳನ್ನು ಕಡೆಗಣಿಸ ಹೋಗ್ತಾರೆ. ಆದರೆ ನಂಬಿಕೆಗಳ ಹಿನ್ನೆಲೆಯಲ್ಲಿ ಇರುವ ವೈಜ್ಞಾನಿಕ ಕಾರಣಗಳು ಕೂಡ ಇದ್ದೇ ಇವೆ. ಇನ್ನು ನಾವು ಅವುಗಳನ್ನು ಪಾಲನೆ ಮಾಡಿದರೆ ಮನಸ್ಸಿಗೂ ನೆಮ್ಮದಿ, ಮನೆಗೂ ಒಂದು ಶುದ್ಧ ಶಕ್ತಿ ಹರಿದು ಬರುತ್ತೆ. ಮನೆಯ ದೀಪ ಶುದ್ಧವಾಗಿರಬೇಕು, ಅದು ಧೂಮವಿಲ್ಲದಂತೆ ಶಾಂತವಾಗಿರಬೇಕು. ಸ್ನಾನವಾದ ನಂತರ ಬಟ್ಟೆ ಬದಲಾಯಿಸಿ ಅಲಂಕಾರ ಮಾಡಿ ಮನಸ್ಸನ್ನು ಶಾಂತಗೊಳಿಸಿ ದೀಪ ಹಚ್ಚಿದರೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ನೀವು ಸದಾ ಲಕ್ಷ್ಮಿಯ ಅನುಗ್ರಹವನ್ನು ಬಯಸುವವರ ಆಗಿದ್ರೆ ಈ ನಿಟ್ಟಿನಲ್ಲಿ ದೀಪದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಮನೆಗೆ ಆರ್ಥಿಕ ಶಕ್ತಿಯನ್ನು ಕರೆತರಬೇಕಾದ್ರೆ ದೀಪವನ್ನು ಈ ರೀತಿ ಹಚ್ಚುವುದು ತುಂಬ ಒಳ್ಳೆಯದು. ಈ ಸ್ವಲ್ಪದರಲ್ಲಿ ನೆಗ್ಲೆಕ್ಟ್ ಮಾಡಿ ನೀವು ನಿಮ್ಮ ಮನೆಯನ್ನೇ ಅಷ್ಟದರಿದ್ರಕ್ಕೆ ಒಳಪಡಿಸ್ತೀರಾ. ಹುಷಾರಾಗಿರಿ. ಸಮಯಕ್ಕೆ ಅನುಸಾರವಾಗಿ ಸ್ನಾನ ಮಾಡಿ ಪೂಜೆ ಮಾಡುವುದು ಧರ್ಮ. ಸಂಧ್ಯೆಯ ನಂತರ ಸ್ನಾನ ಮಾಡಿದರೆ ಅದು ಕೇವಲ ಶರೀರ ಶುದ್ಧಿ ಅಲ್ಲ, ಅದು ಪಿತೃರಿಗೆ ಸಲ್ಲಿಸಿದ ಒಂದು ಶುದ್ಧಿ ಅಂತ ಹೇಳ್ತಾರೆ. ಆದರೆ ಬದುಕಿರುವವರಿಗೆ ಪಿತೃಶುದ್ಧಿ ಯಾಕೆ ಬೇಕು ಹೇಳಿ? ಹೀಗಾಗಿ ಸ್ನಾನವೂ ಶುದ್ಧವಾಗಿರಬೇಕು, ಸಮಯವೂ ಶುದ್ಧವಾಗಿರಬೇಕು, ಮನಸ್ಸೂ ಶುದ್ಧವಾಗಿರಬೇಕು. ಇವರಿಗೆ ನೀವು ಈ ನಿತ್ಯದ ವಿಚಾರಗಳನ್ನು ಲಘುವಾಗಿ ಲೈಟಾಗಿ ಏನಾದರೂ ತೆಗೆದುಕೊಂಡಿದ್ರೆ ಇನ್ನು ಮುಂದೆ ನಿತ್ಯದ ಧಾರ್ಮಿಕ ಕರ್ಮಗಳಿಗೆ ಈ ನಿಯಮಗಳನ್ನು ಪಾಲನೆ ಮಾಡಿ ನೋಡಿ. ನಿಮ್ಮ ಜೀವನ ಸುಖಮಯವಾಗುತ್ತೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಒಂದು ನೆಲೆ ನಿಲ್ತಾರೆ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444